ಈ ಲಂಚ್ ಮೀಟಿಂಗ್ ಕರೆದಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪಾಲಿಟಿಕ್ಸ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಮೀಟಿಂಗ್ಗಳೆಲ್ಲವೂ ಕೂಡ ಬಹಳ ನಡೆಯುವಂಥದ್ದು, ಲಂಚ್ ಡಿನ್ನರ್ ಸಂದರ್ಭದಲ್ಲಿ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ರಾಜ್ಯ ರಾಜಕಾರಣದಲ್ಲಿ ಈ ಹಿಂದೆಯೂ ಕೂಡ ಒಂದು ಡಿನ್ನರ್ ಮೀಟಿಂಗ್ ಆಯಿತು. ಆ ಡಿನ್ನರ್ ಮೀಟಿಂಗ್ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಚರ್ಚೆಗಳಾದವು. ಈ ಲಂಚ್ ಮೀಟಿಂಗ್ ಈಗ ಕರೆದಿರೋದು ಹಾಗಾದ್ರೆ ಕ್ರಾಂತಿಯ ಮುನ್ಸೂಚನೆಯ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಂಪುಟ ಪುನರಚನೆಯ ಸುಳಿವ ಇದು. ಹಾಗಾದ್ರೆ ನವೆಂಬರ್ 1ರಂದು ಒಂದು ಲಂಚ್ ಮೀಟಿಂಗ್. ಆ ಲಂಚ್ ಮೀಟಿಂಗ್ ಹಾಗಾದ್ರೆ ಸಂಪುಟ ಪುನರಚನೆಯ ಸುಳಿವನ್ನ ಕೊಡ್ತಾ ಇದೆಯಾ? ಡಿಕೆ ಶಿವಕುಮಾರ್ ಬಣದ ಬ್ಯಾಟಿಂಗ್ ಮಧ್ಯೆ ಲಂಚ್ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಕರೆದಿರುವಂತಹ ಈ ಲಂಚ್ ಮೀಟಿಂಗ್ ಸಂತೋಷ ಕೂಟವನ್ನ ಏರ್ಪಡಿಸಲಾಗಿದೆ ಅನ್ನುವಂತ ಇನ್ವಿಟೇಷನ್. ನವೆಂಬರ್ ತಿಂಗಳ ಆರಂಭದಲ್ಲೇ ಈ ಕ್ರಾಂತಿ ಫಿಕ್ಸ್ ಹಾಗಾದ್ರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ನವೆಂಬರ್ 2ನೇ ವಾರದಲ್ಲಿ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ, ಈ ಸಂಪುಟ ಪುನರಚನೆಯ ಕಸರತ್ತು ನವೆಂಬರ್ ಮೊದಲ ವಾರದಲ್ಲೇ ಆರಂಭ ಆಗುತ್ತೆ ಅನ್ನುವಂತ ವಿಚಾರ. ಅದಕ್ಕೆ ಪೂರಕ ಅನ್ನುವಂತೆ ಈ ಇನ್ವಿಟೇಷನ್ ಸಿಕ್ಕಿದೆ ನೋಡಿ. ಸಂತೋಷ ಕೂಟದ ಆಹ್ವಾನ ಪತ್ರಿಕೆ 1ನೇ ತಾರೀಕು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಂತೋಷ ಕೂಟವನ್ನು ಏರ್ಪಡಿಸಲಾಗಿದೆ. ಲಂಚ್ ಮೀಟಿಂಗ್ ಇದೆ. ಲಂಚ್ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಅನ್ನೋ ಪ್ರಶ್ನೆ, ಅದರ ಜೊತೆಗೆ ಕುತೂಹಲ ಕೂಡ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಈ ಹಿಂದೆ ಡಿನ್ನರ್ ಮೀಟಿಂಗ್ ಆಯಿತು. ಆ ಡಿನ್ನರ್ ಮೀಟಿಂಗ್ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾದವು. ಸಿಎಂ ತಮ್ಮ ಪರವಾದಂತಹ ಸಚಿವರನ್ನ, ಶಾಸಕರನ್ನ ಒಟ್ಟುಗೂಡಿಸೋದಕ್ಕೆ ಈ ರೀತಿಯಾದಂತಹ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾದವು. ಈಗ ಲಂಚ್ ಮೀಟಿಂಗ್ ಕರೆದಿರೋದು, ಇದರ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾವ ಕಾರಣಕ್ಕಾಗಿ ಕರೆದಿರುವಂತಹ ಲಂಚ್ ಮೀಟಿಂಗ್ ಇದು? ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು? ಡೀಟೇಲ್ಸ್ ಏನಿದೆ? ಎಸ್ ಅಶ್ವಿನಿ, ನವೆಂಬರ್ ಮತ್ತು ಡಿಸೆಂಬರ್ನ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ 2 ಮಹತ್ತರ ಕ್ರಾಂತಿಗಳಾಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಸಂಪುಟ ಪುನರಚನೆ ಸಾಧ್ಯತೆ ಇರ್ತಕ್ಕಂಥದ್ದು, ಮತ್ತೊಂದು ಸಿಎಂ ಅಂದರೆ ಏನು ಉತ್ತರಾಧಿಕಾರಿ ಬದಲಾವಣೆಯ ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಎರಡರ ಮಧ್ಯೆ, ಈ 2 ಜಟಾಪಟಿಗಳ ಮಧ್ಯೆ ಈಗ ಸಿಎಂ ಅವರು ಕನ್ನಡ ರಾಜ್ಯೋತ್ಸವದ ನೆಪದಲ್ಲಿ ಈಗ ಲಂಚ್ ಮೀಟಿಂಗನ್ನು ಕರೆದಿರ್ತಕ್ಕಂಥದ್ದು. ನವೆಂಬರ್ 1ನೇ ತಾರೀಕು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲೇ ಕೆಲ ಹಿರಿಯ ಶಾಸಕರು, ಅಂದರೆ ಯಾರೆಲ್ಲ ಈಗ ಮುಂದೆ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಅಂಥವರನ್ನು, ಕೆಲವರನ್ನ ಆಯ್ದ ಹಿರಿಯ ಶಾಸಕರು ಮತ್ತು ಎಲ್ಲ ಸಚಿವರ ಜೊತೆಯಲ್ಲಿ ಈಗ ಲಂಚ್ ಮೀಟಿಂಗನ್ನು ಕರೆದಿರ್ತಕ್ಕಂಥ ಅದರ ಆಹ್ವಾನ ಪತ್ರಿಕೆಯ ಎಕ್ಸ್ಕ್ಲೂಸಿವ್ ಇನ್ವಿಟೇಷನ್ ಏನಿದೆ, ಆ ಆಹ್ವಾನ ಪತ್ರಿಕೆಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡ್ತಾ ಹೋದರೆ ಈ ಹಿಂದೆ ಕೂಡ ನಾನು ಲಂಚ್ ಮೀಟಿಂಗ್ ಯಾವ ರೀತಿ, ಡಿನ್ನರ್ ಮೀಟಿಂಗ್ ಯಾವ ರೀತಿ ಆಯಿತು ಅಂತ ಎಲ್ಲವನ್ನು ನೋಡಿದ್ದೇವೆ. ಅಲ್ಲಿ ಆಗಿರ್ತಕ್ಕಂಥ ಚರ್ಚೆಗಳು ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ನಾವು ಕೂಡ ತೋರಿಸಿದ್ದೀವಿ. ಸೊ ಈಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತರ ಬ್ಯಾಟಿಂಗ್ ಏನಿದೆ, ಉತ್ತರಾಧಿಕಾರಿಗಾಗಿ ಮುಖ್ಯಮಂತ್ರಿಯ ಕುರ್ಚಿಗಾಗಿ ನಡೀತಾ ಇದೆ. ಈ ಬ್ಯಾಟಿಂಗ್ನ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯೋತ್ಸವದ ನೆಪದಲ್ಲಿ ಲಂಚ್ ಮೀಟಿಂಗನ್ನು ಕರೆದಿರ್ತಕ್ಕಂಥದ್ದು ಪಾಲಿಟಿಕ್ಸ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಮತ್ತು ಸಾಕಷ್ಟು ಹೊಸ ವ್ಯಾಖ್ಯಾನಗಳನ್ನು ಹುಟ್ಟಾಕ್ಸಿರ್ತಕ್ಕಂಥದ್ದು. ಸದ್ಯ ಈಗ ಈ ಕ್ಷಣಕ್ಕೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದು ಲಂಚ್ ಪಾಲಿಟಿಕ್ಸ್ ಅಂತಾನೆ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲೇ ಈಗ ಸುದ್ದಿ ಕೂಡ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇರ್ತಕ್ಕಂಥದ್ದು. ಇದೀಗ ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಬೆಳವಣಿಗೆಗಳು, ದೆಹಲಿಗೆ ಹೋಗಿರ್ತಕ್ಕಂಥದ್ದು, ಜೊತೆಗೆ ಈಗ ಏನು ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಏನೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಲೇಬೇಕು ಅಂತಕ್ಕಂತಹ ಈಗಾಗಲೇ ಬಹಿರಂಗವಾಗಿ ಮತ್ತು ಪರೋಕ್ಷವಾಗಿಯೂ ಕೂಡ ಈಗಾಗಲೇ ಎಲ್ಲ ರೀತಿಯ ಕಸರತ್ತುಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಚರ್ಚೆಗಳ ಮಧ್ಯೆ ಈಗ ಸಿಎಂ ಅವರು ಕರೆದಿರ್ತಕ್ಕಂಥ ಲಂಚ್ ಪಾಲಿಟಿಕ್ಸ್ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲನ ಹುಟ್ಟು ಹಾಕಿರ್ತಕ್ಕಂಥದ್ದು. ಹಾಗಿದ್ರೆ ಈ ಲಂಚ್ ಪಾಲಿಟಿಕ್ಸ್ ಇದೇನು ಸಂಪುಟ ಪುನರ್ರಚನೆ ಸುಳಿವಿರ್ಬೋದಾ, ಅಥವಾ ಏನಾದ್ರೂ ನವೆಂಬರ್ ಕ್ರಾಂತಿಗೆ ಅಂದರೆ ಮುಂದೆ ನಮ್ಮ ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಮುಖ್ಯಮಂತ್ರಿ ಕರೆದಿದ್ದಾರಾ ಅಂತಕ್ಕಂತಹ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು. ಈಗ ಈ ಹಿಂದೆ ಕೂಡ ತಮಗೆ ಗೊತ್ತಿರ್ಬೋದು, ಒಂದು ಕಡೆಗೆ ದಲಿತ ಸಚಿವರ ಡಿನ್ನರ್ ಮೀಟಿಂಗಿಗೆ ಕರೆದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಅದಾದ ನಂತರ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದ್ರು, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು. ನೋಡಿ ಇಲ್ಲಿ ಈಗ ಏನಾಗ್ತಾ ಇದೆ, ಈ 2 ಮದಗಜಗಳ ಮಧ್ಯೆ ಕಾದಾಟ ಅನ್ನೋ ರೀತಿ ಆಗಿರ್ತಕ್ಕಂಥದ್ದು. ಒಂದು ಸಿದ್ದರಾಮಯ್ಯ, ಮತ್ತೊಬ್ಬರು ಡಿ ಕೆ ಶಿವಕುಮಾರ್.
ಒಬ್ರು ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಇದೆಲ್ಲಕ್ಕೂ ಕೂಡ ಪೂರಕವಾಗಿರ್ತಕ್ಕಂತಹ ಅಂಶಗಳು ಅಶ್ವಿನಿ. ಸೊ ಈಗ ನೋಡೋದಾದ್ರೆ ನವೆಂಬರ್ 1ರ ಈ ಒಂದು ಏನು ನವೆಂಬರ್ 1 ಅದು ನವೆಂಬರ್ ಕ್ರಾಂತಿಗೆ ಆ ನವೆಂಬರ್ ದಿನ ಆರಂಭದ ಮೊದಲ ದಿನವೇ ಈ ಕ್ರಾಂತಿಗೆ ಮುನ್ನಡೆಯ ಅಂತಕ್ಕಂತಹ ವ್ಯಾಖ್ಯಾನಗಳು ರಾಜಕೀಯವಾಗಿ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ದೆಹಲಿ ಬೆಳವಣಿಗೆಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಕ್ಕಂಥದ್ದು, ದೆಹಲಿ ನಾಯಕರಿಗೆ ತೀರಾ ಹತ್ತಿರವಾಗ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಅವರು ಕೂಡ ನನ್ನ ಹಿರಿಯ ಶಾಸಕರು ಇರ್ತಕ್ಕಂಥವ್ರು ಮತ್ತೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ. ಒಂದು ವೇಳೆ ಸಚಿವರಿಗೆ ಏನಾದರೂ ಅವರಿಗೆ ಪುನರ್ರಚನೆ ವೇಳೆ ಕೆಲವರನ್ನ ಕೈ ಬಿಡುವಂಥ ಸಂದರ್ಭ ಬಂದರೆ ಆಗಲೂ ಕೂಡ ಅವರು ತಮ್ಮೊಟ್ಟಿಗೆ ಇರಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನು ಕೊಡುವಂಥದ್ದು ಇರಬಹುದು. ಹಾಗೆಯೇ ಹಿರಿಯ ಶಾಸಕರೇನಿದ್ದಾರೆ ನಿಮ್ಮನ್ನು ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ತೇವೆ ಅಂತಕ್ಕಂತಹ ಒಂದು ಆಶ್ವಾಸನೆಗಳಿರ್ಬೋದು. ಸೊ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ತಂತ್ರಕ್ಕೆ ಪ್ರತಿತಂತ್ರವಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಔತಣಕೂಟವನ್ನು ಕರೀತಾ ಇದ್ದಾರೆ. ಸಂತೋಷ ಕೂಟದ ಹೆಸರಿನಲ್ಲಿ ಈ ಒಂದು ಲಂಚ್ ಮೀಟಿಂಗ್ ಅನ್ನು ಕರೀತಿದ್ದಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಈ ಕ್ಷಣಕ್ಕೆ ನಮಗೆ ಸಿಗ್ತಾ ಇರ್ತಕ್ಕಂತಹ ಮಾಹಿತಿ. ಇದು ಮುಂದೆ ಇನ್ನು ಯಾವೆಲ್ಲ ರೀತಿಯಾಗಿ ರಾಜಕೀಯವಾಗಿ ಇನ್ನೂ ವ್ಯಾಖ್ಯಾನಗಳನ್ನು ಪಡ್ಕೊಳ್ತಾ ಹೋಗುತ್ತೋ ಕಾದು ನೋಡಬೇಕಾಗಿದೆ ಅಶ್ವಿನಿ. ಆದರೆ ಒಂದಂತೂ ಸತ್ಯ, ಹೈಕಮಾಂಡ್ ಕೂಡ ರಾಜ್ಯ ಕಾಂಗ್ರೆಸ್ನ ಮೇಲೆ ತೀವ್ರವಾದಂಥ ನಿಗಾವನ್ನು ಇಟ್ಟಿದ್ದಾರೆ. ಈ ಮಧ್ಯೆ ಈ ಒಂದು ಸಾಕಷ್ಟು ಏನೋ ಕುತೂಹಲಗಳು ನಡೀತಾ ಇದೆ. ಇದರಲ್ಲಿ ಇದೆಲ್ಲವೂ ಕೂಡ ಪೂರಕವಾದಂಥ ಅಂಶಗಳಾಗಿ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಇನ್ನು ಆರಂಭದ ಹೊಸ್ತಿನಲ್ಲಿ ನವೆಂಬರ್ನ ಆರಂಭದ ಹೊಸ್ತಿನಲ್ಲೇ ಇಷ್ಟೆಲ್ಲ ನಡೀತಾ ಇರ್ತಕ್ಕಂಥದ್ದು. ನವೆಂಬರ್ ಮೊದಲ ವಾರ ಅದಕ್ಕೆ ಕ್ರಾಂತಿಯ ಮುನ್ನುಡಿಯಾಗಿ ಸಿಎಂ ಅವರು ಲಂಚ್ ಮೀಟಿಂಗನ್ನು ಕರೆದಿರ್ತಕ್ಕಂಥದ್ದು, ರಾಜ್ಯೋತ್ಸವದ ನೆಪದಲ್ಲಿ ಅವತ್ತು ಕರೀತಿರ್ತಕ್ಕಂಥದ್ದು. ಇದಾದ ನಂತರ ಮತ್ತೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ರಾಜಕೀಯವಾಗಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಲಂಚ್ ಮೀಟಿಂಗ್ ಕರೆದಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪಾಲಿಟಿಕ್ಸ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಮೀಟಿಂಗ್ಗಳೆಲ್ಲವೂ ಕೂಡ ಬಹಳ ನಡೆಯುವಂಥದ್ದು, ಲಂಚ್ ಡಿನ್ನರ್ ಸಂದರ್ಭದಲ್ಲಿ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ರಾಜ್ಯ ರಾಜಕಾರಣದಲ್ಲಿ ಈ ಹಿಂದೆಯೂ ಕೂಡ ಒಂದು ಡಿನ್ನರ್ ಮೀಟಿಂಗ್ ಆಯಿತು. ಆ ಡಿನ್ನರ್ ಮೀಟಿಂಗ್ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಚರ್ಚೆಗಳಾದವು. ಈ ಲಂಚ್ ಮೀಟಿಂಗ್ ಈಗ ಕರೆದಿರೋದು ಹಾಗಾದ್ರೆ ಕ್ರಾಂತಿಯ ಮುನ್ಸೂಚನೆಯ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಂಪುಟ ಪುನರಚನೆಯ ಸುಳಿವ ಇದು ಹಾಗಾದ್ರೆ? ನವೆಂಬರ್ 1ರಂದು ಒಂದು ಲಂಚ್ ಮೀಟಿಂಗ್, ಆ ಲಂಚ್ ಮೀಟಿಂಗ್ ಹಾಗಾದ್ರೆ ಸಂಪುಟ ಪುನರಚನೆಯ ಸುಳಿವನ್ನ ಕೊಡ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಬಣದ ಬ್ಯಾಟಿಂಗ್ ಮಧ್ಯೆ ಲಂಚ್ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಕರೆದಿರುವಂತಹ ಈ ಲಂಚ್ ಮೀಟಿಂಗ್ ಸಂತೋಷ ಕೂಟವನ್ನ ಏರ್ಪಡಿಸಲಾಗಿದೆ ಅನ್ನುವಂತ ಇನ್ವಿಟೇಷನ್. ನವೆಂಬರ್ ತಿಂಗಳದಲ್ಲೇ ಈ ತಿಂಗಳ ಆರಂಭದಲ್ಲೇ ಈ ಕ್ರಾಂತಿ ಫಿಕ್ಸ್ ಹಾಗಾದ್ರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದ್ವು. ನವೆಂಬರ್ 2ನೇ ವಾರದಲ್ಲಿ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ, ಈ ಸಂಪುಟ ಪುನರಚನೆಯ ಕಸರತ್ತು ನವೆಂಬರ್ ಮೊದಲ ವಾರದಲ್ಲೇ ಆರಂಭ ಆಗುತ್ತೆ ಅನ್ನುವಂತ ವಿಚಾರ. ಅದಕ್ಕೆ ಪೂರಕ ಅನ್ನುವಂತೆ ಈ ಇನ್ವಿಟೇಷನ್ ಸಿಕ್ಕಿದೆ ನೋಡಿ, ಸಂತೋಷ ಕೂಟದ ಆಹ್ವಾನ ಪತ್ರಿಕೆ. 1ನೇ ತಾರೀಕು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಂತೋಷ ಕೂಟವನ್ನು ಏರ್ಪಡಿಸಲಾಗಿದೆ. ಲಂಚ್ ಮೀಟಿಂಗ್ ಇದೆ. ಲಂಚ್ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಅನ್ನೋ ಪ್ರಶ್ನೆ, ಅದರ ಜೊತೆಗೆ ಕುತೂಹಲ ಕೂಡ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಈ ಹಿಂದೆ ಡಿನ್ನರ್ ಮೀಟಿಂಗ್ ಆಯಿತು. ಆ ಡಿನ್ನರ್ ಮೀಟಿಂಗ್ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾದವು. ಸಿಎಂ ತಮ್ಮ ಪರವಾದಂತಹ ಸಚಿವರನ್ನ, ಶಾಸಕರನ್ನ ಒಟ್ಟುಗೂಡಿಸೋದಕ್ಕೆ ಈ ರೀತಿಯಾದಂತಹ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಅನ್ನುವಂಥ ರೀತಿಯಲ್ಲಿ